ಎಲ್ಲರಿಗೂ ನಮಸ್ಕಾರ. ಎಲ್ಲ ಶಾಲೆಗಳಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿರುತ್ತೆ. ಅದರ ಒಂದು ಪೂರ್ವ ಸಿದ್ಧತೆಯಾಗಿ ಎಲ್ಲರೂ ಡಾನ್ಸ್ ಮಾಡಿ ತಮ್ಮ ಎಲ್ಲ ಪ್ರಯತ್ನಗಳನ್ನ ತೋರಿಸ್ತಾ ಇರ್ತಾರೆ. ಇದು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಡಂಬಲ್ಸ್ ಅಂತೆ, ರಿಂಗ್ ಅಂತೆ, ಆಮೇಲೆ ಲೆಜಿಮ್ಸ್ ಅಂತೆ ಎಲ್ಲಾನು ಮಾಡಿ ಅವ್ರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅವ್ರ ಖುಷಿಗೆ ಪಾರವೇ ಇಲ್ಲ. ಎಷ್ಟು ವೆರೈಟಿ ಡಾನ್ಸ್ ಮಾಡಿದ್ದಾರೆ ನಮ್ಮ ಮಕ್ಕಳು ಅಂತಂದ್ರೆ, ಕೋಲಾಟದಿಂದ ಹಿಡಿದು ಅವರು ದೇಶಭಕ್ತಿ ಗೀತೆ ಪ್ರತಿಯೊಬ್ಬರ ಮನಗಳಲ್ಲಿ ಹೊರಹೊಮ್ತಾ ಇದೆ. ದೇಶಭಕ್ತಿ ಗೀತೆ ಹಾಡೋದಾಗ್ಲಿ, ಇನ್ನು ಕೆಲವರು ಅದನ್ನು ಪ್ರಾಕ್ಟೀಸ್ ಮಾಡಿಲ್ಲ, ಹೀಗಾಗಿ ನೋಡ್ಕೊಂಡಾದ್ರೂ ನಾವು ಹಾಡಿ ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಪ್ರಯತ್ನ ನಡೀತಾ ಇತ್ತು. ನಾವು ಕೂಡ ಚಿಕ್ಕವರಿದ್ದಾಗ ಹೀಗೆ ಅಲ್ವಾ, ಸ್ಟೇಜ್ ಮೇಲೆ ನಿಂತು ಮಾತಾಡೋದಕ್ಕೆ ನಾವೆಲ್ಲ ನಡುಗ್ತಾ ಇದ್ವಿ. ಯಾಕಂದ್ರೆ ನಮಗ್ ಸ್ಟೇಜ್ ಫಿಯರ್ ಅಷ್ಟೊಂದಿತ್ತು. ಸ್ಟೇಜ್ ಫಿಯರ್ ಹೋಗಿಸ್ಕೊಂಡು ಪ್ರಶಸ್ತಿಯನ್ನ ಗೆದ್ದು ಮನೆಗ್ ತೋರಿಸ್ತಾ ಇದೆಯಲ್ಲ, ಅದು ಖುಷಿನೇ ಬೇರೆ ಬಿಡ್ರಿ. ಈ ಡ್ರಮ್ ಬಡಿಯೋದ್ರಲ್ಲಿರುವಂತ ಖುಷಿ ಇದೆಯಲ್ಲ, ಅದು ಎಲ್ಲಿ ಇಲ್ಲ ಬಿಡ್ರಿ. ಆ ಡ್ರಮ್ಗೋಸ್ಕರ ಅವರು ಕಾತರದಿಂದ ಕಾಯ್ತಾ ಇದ್ರು. ಎಲ್ಲ ಡ್ರಮ್ ಬಾರ್ಸೋದನ್ನ ಮುಗಿಸಿ ಇಡೀ ಪ್ರೋಗ್ರಾಮು ಹೇಗೆ ನಡಿಬೇಕು, ಯಾವ್ದ್ಯಾವ್ದು ಫಸ್ಟ್ ನಡಿಬೇಕು, ಯಾವ್ದು ಸೆಕೆಂಡ್ ನಡಿಬೇಕು ಅಂತ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳಾಯ್ತು. ಈ ನಮ್ಮ ಮಕ್ಕಳು ಖುಷಿ ನೋಡಿದ್ರೆ, ಅವರ ಒಂದು ಈ ಹಬ್ಬನ ಆಚರಿಸೋದು ನಮಗೆ ಸಾರ್ಥಕ ಅನಿಸುತ್ತೆ. ಅವರಲ್ಲಿರುವಂತ ಈ ದೇಶಾಭಿಮಾನವನ್ನ ಬಡಿದೆಬ್ಬಿಸುವಂತ ಕೆಲಸ ಎಲ್ಲ ಶಾಲೆಗಳಲ್ಲಿ ನಡಿಬೇಕು. ಹಾಗೆ ಶಿಕ್ಷಕರದು ಕೂಡ ಇದರಲ್ಲಿ ಮಹತ್ವದ ಪಾತ್ರ ಇದೆ. ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ ನೋಡೋದೇ ಒಂದ್ ದೊಡ್ಡ ಖುಷಿ.